ಸರ್ಕಾರ ಇವತ್ತು ವಿದ್ಯಾರ್ಥಿಗಳನ್ನ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಹೋದಂಥ ವಿದ್ಯಾರ್ಥಿಗಳನ್ನ ಇವತ್ತು ಗಿಗ್ ವರ್ಕರ್ಸ್ ಆಗಿ ನೋಡಿ, ಸ್ಟೂಡೆಂಟ್ಸು ಪೆಟ್ರೋಲ್ ಬಂಕಲ್ಲೂ ಕೆಲಸ ಮಾಡೋಂಥ ಪರಿಸ್ಥಿತಿ ತೊಗೊಂಬಂದಿದ್ದಾರೆ. ಇವರಿಗೆ ಸರ್ಕಾರಕ್ಕೆ ಏನು ಬುದ್ಧಿ ಕಲಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಇದೇ ತಿಂಗಳು ಏಪ್ರಿಲ್ 21ನೇ ತಾರೀಕು ನಾವು ವಿಜಯಪುರದಲ್ಲಿ ಅಂದರೆ ಬಿಜಾಪುರದಲ್ಲಿ ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಗ್ರೌಂಡ್ ಹೋಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ಈ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ಬೀದಿಗೆ ತೊಗೊಂಬಂದಿದೆ. ಕಳೆದ 3 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಬಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆದ್ರೂ 5,000 ವೇಕೆನ್ಸಿ ಬಿಲ್ ಮಾಡಿಲ್ಲ. ಇದನ್ನು ಖಂಡಿಸಿ ಕರ್ನಾಟಕದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮಾನ್ಯ ಕೇಂದ್ರ ಸಚಿವರಾಗಿದ್ದಂತಹ ಯತ್ನಾಳ್ ಸಾರು ಮತ್ತು ಈಗ ವಿಜಯನಗರದ ಶಾಸಕರಾದಂತಹ ಯತ್ನಾಳ್ ಸಾರ್ ಅವ್ರ ನೇತೃತ್ವದಲ್ಲಿ ಇದೇ ತಿಂಗಳು 21ನೇ ತಾರೀಕು ದರ್ಬಾರ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ವಿ. ಎಲ್ಲ ವಿದ್ಯಾರ್ಥಿಗಳು, ಇದು ಕೊನೆ ಹೋರಾಟ, ವಿದ್ಯಾರ್ಥಿಗಳು ಹೋರಾಟ. ಸರ್ಕಾರ ಎಚ್ಚೆತ್ಕೊಂಡು ಪ್ರತಿಯೊಂದು ಇಲಾಖೆಯಲ್ಲೂ ನೇಮಕಾತಿ ಮಾಡಬೇಕು. KPSC ವಿರುದ್ಧ ಆಗಿರುವಂತಹ ಅಕ್ರಮಗಳನ್ನು CBI ತನಿಖೆ ಕೊಡಬೇಕು. ಮತ್ತು ಇದೇ ವರ್ಷ ಕನಿಷ್ಠ ಅಂತಂದ್ರೆ 1 ಲಕ್ಷ ವೇಕೆನ್ಸಿ ಬಿಲ್ ಮಾಡಬೇಕು. ಅಲ್ಲಿವರೆಗೂ ಈ ಹೋರಾಟ ಬಿಡಲ್ಲ. ಸರ್ಕಾರ ಇದಕ್ಕೆ ಹೇಳ್ತಾ ಇರೋದು, ಇದು ಕೊನೆಯ ಎಚ್ಚರಿಕೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಪರಿಸ್ಥಿತಿ ಈ ಥರ ಆಗಿದೆ. ಎಲ್ಲರೂ ಹೋರಾಟಕ್ಕೆ ಬರಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.